ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಸ್ಟ್ರೋಬಿಲಾಂಥೆಸ್ ರಿತೇಶಿ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಸ್ಟ್ರೋಬಿಲಾಂಥೆಸ್ ರಿತೇಶಿ? ಇದು ಒಂದು ಹೂ ಬಿಡುವ ಸಸ್ಯ ಪ್ರಭೇದವಾಗಿದೆ. ಇತ್ತೀಚೆಗೆ ಅರುಣಾಚಲ್ ಪ್ರದೇಶದಿಂದ ಔಪಚಾರಿಕವಾಗಿ ದಾಖಲಿಸಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಅಕಾಂತೇಸಿ ಕುಟುಂಬಕ್ಕೆ ಸೇರಿದೆ. ಅರುಣಾಚಲ್ ಪ್ರದೇಶದ ಪೂರ್ವ ಕಾಮೆಂಗ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಹೂವಿನ ಸಮೀಕ್ಷೆಯ ಸಮಯದಲ್ಲಿ ಇದು ಪತ್ತೆಯಾಗಿದೆ. ಈ ಸಸ್ಯವು ಪ್ರಸ್ತುತ 1600 ಮೀಟರ್ ಎತ್ತರದಲ್ಲಿರುವ ಅದರ ಪ್ರಕಾರದ ಪ್ರದೇಶದಿಂದ ಮಾತ್ರ ತಿಳಿದು ಬಂದಿದೆ. ಇದು ತೆರೆದ ಬೆಟ್ಟದ ಇಳಿಜಾರುಗಳಲ್ಲಿ ರಸ್ತೆ ಬದಿಗಳಲ್ಲಿ ಬೆಳೆಯುತ್ತದೆ. ಸಾಮಾನ್ಯವಾಗಿ ನಿತ್ಯ ಹರಿದ್ವರ್ಣ ಅರಣ್ಯ ಪ್ರದೇಶಗಳಲ್ಲಿ ಸಣ್ಣ ಜಲಪಾತಗಳು ಮತ್ತು ತೊರೆಗಳ ಬಳಿ ಬೆಳೆಯುತ್ತದೆ. ಆಗಸ್ಟ್ನಿಂದ ಅಕ್ಟೋಬರ್ ವರೆಗೆ ಹೂ ಬಿಡುವುದನ್ನ ಗಮನಿಸಿದರೆ ಸೆಪ್ಟೆಂಬರ್ನಿಂದ ಡಿಸೆಂಬರ್ ವರೆಗೆ ಹಣ್ಣುಗಳನ್ನು ಬಿಡುತ್ತದೆ. ಸಸ್ಯ ಜೀವ ವರ್ಗೀಕರಣ ಶಾಸ್ತ್ರ ಮತ್ತು ಆಣ್ವಿಕ ವ್ಯವಸ್ಥಿತ ಶಾಸ್ತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಗುರುತಿಸಿ ಅಗರ್ಕರ್ ಸಂಶೋಧನಾ ಸಂಸ್ಥೆಯ ಭಾರತೀಯ ಸಸ್ಯ ವರ್ಗೀಕರಣ ಶಾಸ್ತ್ರಜ್ಞ ಡಾಕ್ಟರ್ ರಿತೇಶ್ ಕುಮಾರ್ ಚೌಧರಿ ಅವರ ಗೌರವಾರ್ಥವಾಗಿ ಈ ಪ್ರಭೇದಕ್ಕೆ ಸ್ಟ್ರೋಬಿಲಾಂಥೆಸ್ ರಿತೇಶಿ ಎಂದು ಹೆಸರಿಸಲಾಗಿದೆ. ಪ್ರಸ್ತುತ ಮಾಹಿತಿಯ ಆಧಾರದ ಮೇಲೆ ಈ ಪ್ರಭೇದವನ್ನು ಐಯುಸಿಎನ್ ಕೆಂಪು ಪಟ್ಟಿ ಮಾನದಂಡಗಳ ಅಡಿಯಲ್ಲಿ ತಾತ್ಕಾಲಿಕವಾಗಿ ದತ್ತಾಂಶ ಕೊರತೆ ಇದೆ ಎಂದು ನಿರ್ಣಯಿಸಲಾಗಿದೆ. ಇದು ಅದರ ಜನಸಂಖ್ಯಾ ಸ್ಥಿತಿ ಮತ್ತು ಬೆದರಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಕ್ಷೇತ್ರ ದತ್ತಾಂಶದ ಅಗತ್ಯವಿದೆ ಎಂದು ಸೂಚಿಸುತ್ತದೆ. ಸ್ಟ್ರೋಬಿಲಾಂಥೆಸ್ ರಿತೇಶಿ ಇದು ಅರುಣಾಚಲ್ ಪ್ರದೇಶದಿಂದ ದಾಖಲಾಗಿದ್ದು ಒಂದು ಹೂ ಬಿಡುವ ಸಸ್ಯವಾಗಿದೆ. ಧನ್ಯವಾದಗಳು.